ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಜನರ ಸಾವು ಪ್ರಕರಣ. ನೂತನ ಪೊಲೀಸ್ ಕಮಿಷನರ್ ತುರ್ತು ಮೀಟಿಂಗ್ ಕರೆದಿದ್ದಾರೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತುರ್ತು ಸಭೆಯನ್ನ ಕರೆದಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಜನರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂತನ ಪೊಲೀಸ್ ಕಮಿಷನರ್ ತುರ್ತು ಮೀಟಿಂಗ್ ಅನ್ನು ಕರೆದಿರುವುದನ್ನು ಗಮನಿಸ್ತಾ ಇದ್ದೀವಿ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತುರ್ತು ಸಭೆಯನ್ನ ಕರೆದಿದ್ದಾರೆ. ಪೊಲೀಸ್ ಆಯುಕ್ತರ ಸಭೆಯಲ್ಲಿ ನಡೀತಾ ಇರುವಂತ ಮೀಟಿಂಗ್ ಇದು. ನಗರದ ಎಲ್ಲ ಡಿಸಿಪಿ, ಎಸಿಪಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಲಾ ಅಂಡ್ ಆರ್ಡರ್ ಕೈ ತಪ್ಪದಂತೆ ಎಚ್ಚರ ವಹಿಸುವುದಕ್ಕೆ ಖಡಕ್ ಸೂಚನೆಯನ್ನ ನೀಡಲಿದ್ದಾರೆ. 11 ಜನರ ಸಾವಾಯಿತು ಈ ಒಂದು ಕಾಲ್ ತುಳಿತ ಪ್ರಕರಣದಲ್ಲಿ. ಈಗ ನೂತನ ಪೊಲೀಸ್ ಕಮಿಷನರ್ ಬಂದಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್ ಅವರು. ಸೊ ಇಡೀ ಬೆಂಗಳೂರನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕಲ್ಲ, ಜೊತೆಗೆ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಕೈ ತಪ್ಪಬಾರದು. ಎಲ್ಲ ರೀತಿಯಾಗೂ ಕೂಡ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಬದ್ಧತೆಯನ್ನು ನೀಡಬೇಕು. ಕಮಕ್ ಕಿಮಕ್ ಅನ್ನಂಗಿಲ್ಲ ಯಾರು, ಅಂದರೆ ಈ ಪುಡಿ ರೌಡಿಗಳಿರ್ತಾರಲ್ಲ ಅವರಾಗಿರಬಹುದು, ಈ ರೌಡಿಗಳಾಗಿರಬಹುದು. ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾರೆ ಸೀಮಂತ್ ಕುಮಾರ್ ಸಿಂಗ್. ಅದಾದ ನಂತರ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸಿರಬೇಕು ಇನ್ಮೇಲೆ ರಾಜ್ಯದಲ್ಲಿ, ಅದರಲ್ಲೂ ಭಾಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಸಲಹೆ ಸೂಚನೆಗಳನ್ನು ಅಧಿಕಾರಿಗಳಿಗೆ ನೀಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಒಂದು ಸಂಗತಿ. ಭಾಳ ಪ್ರಮುಖವಾಗಿ ಈಗ ಒಂದು ಘಟನೆ ಆಯ್ತಲ್ಲ, ಇಂಥ ಘಟನೆಗಳು ಯಾವತ್ತೂ ಕೂಡ ನಡಿಬಾರ್ದು. ಅದರಲ್ಲೂ RCB 18 ವರ್ಷದ ನಂತರ ಕಪ್ ಗೆದ್ದಿತ್ತು. ಆ ಕಪ್ ಗೆದ್ದಿದ್ದನ್ನೇ ಮರ್ತು ಹೋಗ್ಬಿಟ್ಟಿದ್ದೀವಿ ನಾವೆಲ್ಲ, ಮರ್ತೇ ಹೋಗ್ಬಿಟ್ಟಿದೆ ಈ ನೋವಿನಲ್ಲಿ. ಇಂಥ ದುರಂತ ನಡೀತಲ್ಲ ಬೆಂಗಳೂರಿನಲ್ಲಿ, ಕ್ರಿಕೆಟ್ನ ಇತಿಹಾಸದಲ್ಲೇ ಒಂದು ದೊಡ್ಡ ದುರಂತ ಇದು. ಯಾವತ್ತೂ ಹಿಂಗಾಗಿರಲಿಲ್ವಂತೆ. 3-4 ಲಕ್ಷ ಜನರನ್ನು 1000 ಜನ 1500 ಜನ ಪೊಲೀಸ್ನವರು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯನಾ? ಇಂಪಾಸಿಬಲ್ ಅದು. ಸೊ ಒಂದು ಕಡೆ ಪೊಲೀಸ್ನವರು ಮುಂಚೆನೇ ಹೇಳಿದ್ರಂತೆ, ಆದರೂ ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಕೊಡದೇ ಇದ್ರೂ ಕೂಡ ಇಷ್ಟೆಲ್ಲ ಆಗಿದೆ. ಇದೆಲ್ಲ ಹೆಂಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆಗಳಿದ್ದಾವೆ. ಇದೆಲ್ಲದರ ನಡುವೆ ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ. ತಪ್ಪು ಯಾರ್ಯಾರು ಮಾಡಿದ್ದಾರೆ ಎಲ್ಲರ ತಲೆದಂಡ ಕೂಡ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅಂದರೆ ಸರ್ಕಾರದ ಮಟ್ಟದಲ್ಲಿ ಏನು ತಪ್ಪಾಗಿದೆ ಅಂತ ಹೇಳಿ ಅವರಂತೂ ಹೇಳ್ತಾ ಇಲ್ಲ. ಇದರ ಜೊತೆಗೆ ಈಗ ಲಾ ಆ್ಯಂಡ್ ಆರ್ಡರ್ ಕೈ ತಪ್ಪಬಾರದು, ಆ ನಿಟ್ಟಿನಲ್ಲಿ ಎಚ್ಚರವನ್ನು ವಹಿಸಬೇಕಾಗಿರೋದು ಪೊಲೀಸ್ ಇಲಾಖೆಯ ಕರ್ತವ್ಯ. ಸೊ ಹಾಗಾಗಿನೇ ಈಗ ನೂತನ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಏನಿದಾರಲ್ಲ, ಅವರು ತುರ್ತು ಸಭೆಯನ್ನು ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾದಂಥ ಅಧಿಕಾರಿಗಳನ್ನು ಈ ಒಂದು ಮೀಟಿಂಗ್ಗೆ ಆಹ್ವಾನಿಸಿರೋದು, ಜೊತೆಗೆ ಅವರಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ನೀಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ನಡೆದಂಥ ಕಾಲು ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ ನಂತರ ಕಮಿಷನರ್ ದಯಾನಂದ್ ಅವರ ತಲೆದಂಡ ಆಗುತ್ತೆ. ಅದಾದ ನಂತರ ಹೊಸದಾಗಿ ನೇಮಕ ಆಗಿರೋದು ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿ. ಸೊ ಅವರು ಈಗ ಬೆಂಗಳೂರಿನ ಎಲ್ಲ ದೊಡ್ಡ ಆಫೀಸರ್ಗಳನ್ನು ಕರೆಸಿ, ಪೊಲೀಸ್ ಅಧಿಕಾರಿಗಳನ್ನು ಕರೆಸಿ ಈಗ ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ.